ಬಂಧನ ಭೀತಿಯಲ್ಲಿರುವ ಭವಾನಿ ರೇವಣ್ಣ ಹೈಕೋರ್ಟ್ ಕದ ತಟ್ಟಿದ್ದಾರೆ ಅಂತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಹಾಗಾಗಿ ಈಗ ಅವರು ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ಪರ ವಕೀಲರು ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಹಾಕಿದ್ದಾರೆ. ಸೋಮವಾರ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಬಂಧನ ಭೀತಿ ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ ಅವರು. ನಿರೀಕ್ಷಣಾ ಜಾಮೀನು ಕೊಡಲಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯ. ಹಾಗಾಗಿ ಈಗ ಅವರಿಗೆ ಬೇರೆ ದಾರಿ ಇಲ್ಲದೇನೆ ಹೈಕೋರ್ಟ್ನಲ್ಲೂ ಒಂದು ಜನಪ್ರತಿನಿಧಿಗಳ ಬೆಂಚ್ ಇದೆ. ಸೊ ಹಾಗಾಗಿ ಅಲ್ಲಿ ವಿಚಾರಣೆ ನಡೆಯುತ್ತೆ ಸೋಮವಾರ. ಯಾಕೆಂದರೆ ಇವತ್ತು ಶನಿವಾರ ಭಾನುವಾರ ಕೋರ್ಟ್ ರಜೆ ಇರುತ್ತೆ. ಸೋಮವಾರ ಅರ್ಜಿಯನ್ನು ಕೈಗೆತ್ಕೊಳ್ಬಹುದು. ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ನಿರೀಕ್ಷಣಾ ಜಾಮೀನು ಕೊಡಕ್ಕೆ ಬರಲ್ಲ ಅಂತ ಹೇಳಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಭವಾನಿ ರೇವಣ್ಣ ಅವರ ಬಂಧನ ಆಗಬಹುದು. ಒಂದು ವೇಳೆ ಬಂಧನ ಆಗಿಬಿಟ್ರೆ ಇವತ್ತು ನಾಳೆಯಲ್ಲಿ ಅದು ಎಗೈನ್ ಹೈಕೋರ್ಟ್ಗೆ ಹಾಕಿರೋ ಅರ್ಜಿ ಕೂಡ ಅದು ವಜಾ ಆಗಿಬಿಡುತ್ತೆ ನಿರೀಕ್ಷಣಾ ಜಾಮೀನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಒಂದು ಕಡೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ, ಮತ್ತೊಂದು ಕಡೆ ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದು. ಸೊ ಇನ್ನು ಸೋಮವಾರ ತನಕ ಹೇಗೆ ಹಾಗಾದ್ರೆ ಅಂತ? ಅರವಿಂದ್, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಭವಾನಿ ರೇವಣ್ಣ ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗಿತ್ತು. ಈ ಪ್ರಕರಣದಲ್ಲಿ, ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಕ್ರಿಮಿನಲ್ ಕಾನ್ಸ್ಪಿರಸಿ 120B ಏನಿದೆ ಇದು ಕಂಡು ಬರ್ತಿದೆ, ಎದ್ದು ಕಾಣಿಸ್ತಿದೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನ ಪಟ್ಟಿದ್ರು. ಯಾವಾಗ ನಿರೀಕ್ಷಣಾ ಜಾಮೀನು ರದ್ದಾಯ್ತು ಆವಾಗಿನಿಂದ ಇದೀಗ SIT ಅಧಿಕಾರಿಗಳು ಭವಾನಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆಯಿಂದ KR ನಗರ ಸೇರಿದಂತೆ ಹೊಳೆನರಸೀಪುರದ ಕಡೆ ಒಂದಷ್ಟು ಭವಾನಿ ರೇವಣ್ಣ ಇರುವಿಕೆಯ ಬಗ್ಗೆ ಹುಡುಕಾಟವನ್ನ ಆರಂಭಿಸಿದ್ದಾರೆ. ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಕಾರಣ, ಈ ಹಿಂದೆ SIT SPP ಅವರು ಕೋರ್ಟ್ ನಲ್ಲಿ ವಾದ ಮಾಡುವ ಸಂದರ್ಭದಲ್ಲಿ ಅವ್ರನ್ನ ಕಸ್ಟೋಡಿಯಲ್ ಎನ್ಕ್ವೈರಿ ಮಾಡುವ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ನ ಗಮನಕ್ಕೆ ತಂದಿದ್ರು. ಹೀಗಾಗಿ ಅರೆಸ್ಟ್ ಮಾಡುವ ಬಗ್ಗೆ ಈಗಾಗಲೇ ಹುಡುಕಾಟವನ್ನ ನಡೆಸ್ತಿದ್ದಾರೆ. ಈ ನಡುವೆ ಭವಾನಿ ಅವರ ವಕೀಲರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಿರೀಕ್ಷಣಾ ಜಾಮೀನಿಗಾಗಿ. ಕೆಳ ಹಂತದ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ ನ ಜನಪ್ರತಿನಿಧಿಗಳ ಪೀಠದಲ್ಲಿ ಸೋಮವಾರ ಈ ಅರ್ಜಿಯ ವಿಚಾರಣೆ ಬರುವ ಸಾಧ್ಯತೆ ಇದೆ. ಅರವಿಂದ್. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಸೋಮವಾರ ಬರಬಹುದು ಅಥವಾ ಮಂಗಳವಾರ ಬುಧವಾರದಲ್ಲೂ ಕೂಡ ಅರ್ಜಿ ಕೈಗೆತ್ಕೊಳ್ಬಹುದು. ನೋಡೋಣ.